ಪ್ರೀತಿ ವೀಕ್ಷಕರೇ, ನೀವು ಇಡ್ಲಿ ಪ್ರಿಯರ? ಮನೆ ಬಿಟ್ಟು ಹೊರಗಡೆ ಇಡ್ಲಿ ತಿಂತಾ ಇದ್ದೀರಾ? ಇಲ್ಲಿದೆ ಒಂದು ಶಾಕಿಂಗ್ ನ್ಯೂಸ್ ನಿಮಗಾಗಿ. ಪ್ರೀತಿ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಈ ವಿಡಿಯೋನ ನೀವೆಲ್ರಿಗೂ ಕೂಡ ಶೇರ್ ಮಾಡಬೇಕಾಗಿದೆ. ಅದೇನಪ್ಪ, ಯಾವ್ದಪ್ಪ ಶಾಕಿಂಗ್ ವಿಚಾರ ಅಂತ ಹೇಳಿದ್ರೆ ವಿಡಿಯೋನ ಈಗ ಆರಂಭ ಮಾಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿರಲ್ಲ. ಬನ್ನಿ ಆ ಶಾಕಿಂಗ್ ನ್ಯೂಸ್ ಅನ್ನ ನೋಡೋಣ. ಪ್ರೀತಿ ವೀಕ್ಷಕರೇ, ಇವತ್ತಿನ ಧಾವಂತದ ಜೀವನದಲ್ಲಿ ಮನೆಯಲ್ಲಿ ಮಾಡುವ ಅಡಿಗೆಗಿಂತ ಹೊರಗಡೆ ಮಾಡುವ ಅಡಿಗೆನೆ ನಮ್ಗೆ ಇಷ್ಟ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ನಾವು ಅಡಿಗೆ ಮಾಡಿ ತಿನ್ನುವ ಸಮಯವನ್ನ ಉಳಿಸ್ಲಿಕ್ಕೆ ಹೊರಗಡೆ ತಿಂತಾ ಇರ್ತೀವಿ. ಜೊತೆಗೆ ಎಷ್ಟೋ ಜನ ಮನೆಯಲ್ಲಿ ಮಾಡಿದ್ರು ಕೂಡ ಹೊರಗಡೆ ತಿಂತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆ ತಿನ್ನುವ ನಾವೇನಿದೀವೋ ಇಂಥವ್ರು ಬಹಳ ಎಚ್ಚರಿಕೆಯಿಂದ ತಿನ್ಬೇಕಾಗುತ್ತೆ. ಅದು ಏನನ್ನ ತಿನ್ಬೇಕಾಗುತ್ತೆ ಅಂತ ನೀವು ಕೇಳಿದ್ರೆ, ಯಾರು ಇಡ್ಲಿ ಪ್ರಿಯರಿರ್ತಾರೋ ಅವ್ರಿಗೆ ಇವತ್ತಿನ ಒಂದು ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಹೊರಗಡೆ ಇಡ್ಲಿ ತಿಂತಕ್ಕಂಥವ್ರಿಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಹೊರಹಾಕಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಏನು ಹೊರಗಡೆ ಇಡ್ಲಿ ಮಾಡ್ತಕ್ಕಂಥ ಅಂದ್ರೆ ಅದು ರೆಸ್ಟೋರೆಂಟ್ ಗಳಲ್ಲಾಗ್ಬೋದು, ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಾಗ್ಬೋದು, ಅಥವಾ ಹೊರಗಡೆ ಬೀದಿಗಳಲ್ಲಿ ಗಾಡಿ ನಿಲ್ಸ್ಕೊಂಡು ಇಡ್ಲಿ ಮಾಡಿ ಕೊಡ್ತಾರಲ್ಲ ಆ ತರದ ಇಡ್ಲಿ ಮಾಡುವ ಹೋಟೆಲ್ಗಳಾಗ್ಬೋದು. ಇವೆಲ್ಲವುಗಳಲ್ಲಿ ನಾವು ಸೇವಿಸಲು ಬೇಡವಾದಂತ ಒಂದು ಹಾನಿಕಾರಕ ಅಂಶ ಕಂಡು ಬಂದಿದೆ. ಏನಪ್ಪಾ ಇದು ಅಂತ ನೀವು ಕೇಳೋದಾದ್ರೆ, ಏನು ಆ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರು ಮಾಡ್ತಾರೋ ಆ ಇಡ್ಲಿ ತಯಾರು ಮಾಡುವ ಆ ಒಂದು ಇಡ್ಲಿಗಳಲ್ಲಿ ಕಾರ್ಸಿನೋಜೆನಿಕ್ ಅಂತಕ್ಕಂತ ಒಂದು ಅಂಶ ಕಂಡು ಬಂದಿದೆ. ಅದು ಯಾವ ಅಂಶ ಅಂತ ನೀವು ಕೇಳೋದಾದ್ರೆ, ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂತ, ಕ್ಯಾನ್ಸರ್ ಅನ್ನ ತರ್ತಕ್ಕಂತ ಆ ಒಂದು ಅಂಶ ಅದಾಗಿದೆ. ಏನು, ಹೊರಗಡೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದು ನಾನ್ ಹೇಳ್ತಿರೋದಲ್ಲ, ಕರ್ನಾಟಕ ಸರ್ಕಾರ ಇನ್ವೆಸ್ಟಿಗೇಟ್ ಮಾಡಿ ಆನಂತರದಲ್ಲಿ ಕೊಡ್ತಿರ್ತಕ್ಕಂತ ಸ್ಟೇಟ್ಮೆಂಟ್ ಇದಾಗಿದೆ. ಹೌದು ಅಂತ. ಹಾಗಾದ್ರೆ ಏನಿದು, ಏನ್ ವಿಚಾರ ಅಂತ ನೀವು ಕೇಳೋದಾದ್ರೆ, ಪ್ರೀತಿ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಸುಮಾರು 251 ಸ್ಥಳಗಳಲ್ಲಿ, ಅವು ರೆಸ್ಟೋರೆಂಟ್ ಆಗ್ಬೋದು, ಬೀದಿಗಳಲ್ಲಿ ಮಾಡ್ತಕ್ಕಂಥ ಇಡ್ಲಿಗಳಾಗ್ಬೋದು, ಸಣ್ಣ ಪುಟ್ಟ ಹೋಟ್ಲುಗಳಲ್ಲಿ ಮಾಡ್ತಕ್ಕಂಥ ಇಡ್ಲಿಗಳಾಗ್ಬೋದು, ಅಂತಹ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ಇಡ್ಲಿಯನ್ನ ಹೇಗ್ ತಯಾರು ಮಾಡ್ತಾರೆ, ಅವುಗಳಿಂದ ಹಾನಿಕಾರಕ ವಸ್ತುಗಳೇನಾದ್ರೂ ಬರ್ತಾ ಇದೆಯಾ, ಪಬ್ಲಿಕ್ ಅವುಗಳಿಂದ ಸಮಸ್ಯೆ ಆಗ್ತಾ ಇದೆಯಾ, ಏನಾದ್ರೂ ರೋಗಗಳನ್ನ ತರ್ತಾ ಇದೆಯಾ ಅಂತಕ್ಕಂತ ಒಂದು ಸಂಶೋಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಗೊತ್ತಾಗಿದೆ, ಸುಮಾರು 251 ಸ್ಥಳಗಳಲ್ಲಿ ಏನು ಭೇಟಿ ನೀಡಿತ್ತೋ ಅಲ್ಲಿ 52 ಸ್ಥಳಗಳಲ್ಲಿ ಯಾರು ಇಡ್ಲಿ ತಯಾರು ಮಾಡ್ತಿದಾರೋ ಅಲ್ಲಿ ಹಾನಿಕಾರಕ ಕಾರ್ಸಿನೋಜೆನಿಕ್ ಅಂಶ ಕಂಡು ಬಂದಿದೆ. ಅದು ಯಾವ ತರದ್ದು ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ, ಇಡ್ಲಿ ತಯಾರು ಮಾಡುವ ಸಂದರ್ಭದಲ್ಲಿ ಏನು ಆ ಸಂಪಣವನ್ನ ಹಾಕುವ ಮುನ್ನ ಆ ಇಡ್ಲಿಯ ತಟ್ಟೆಯ ಮೇಲೆ ಬಟ್ಟೆಯನ್ನ ಬಳಸಿ ಆನಂತರದಲ್ಲಿ ಸಂಪಣವನ್ನ ಒಯ್ದು ಆ ಒಂದು ಹಬೆಯಲ್ಲಿ ಇಟ್ಟು ಇಡ್ಲಿ ಮಾಡ್ತಾ ಇದ್ರು. ಇದು ಒಂದು ರೀತಿಯಾಗಿ ಒಳ್ಳೆಯ ರೀತಿಯಾಗಿತ್ತು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಬಟ್ಟೆಯ ಬದಲು ಪ್ಲಾಸ್ಟಿಕ್ ಹಾಳೆಯನ್ನ ಬಳಸ್ತಾ ಇದ್ದಾರೆ. ಆ ಪ್ಲಾಸ್ಟಿಕ್ ಹಾಳೆಯನ್ನ ಇಟ್ಟು ಆನಂತರದಲ್ಲಿ ಆ ಸಂಪಣವನ್ನ ಒಯ್ದು ಆನಂತರದಲ್ಲಿ ಆ ಒಂದು ಹಬೆಗೆ ಇಟ್ಟು ಇಡ್ಲಿಯನ್ನ ಬೇಯಿಸಿ ಬಿಸಿ ಬಿಸಿಯಾಗಿ ನಮಗ್ ಕೊಡ್ತಾರೆ. ನಾವು ಹಬೆಯರಿತ ಇಡ್ಲಿಯನ್ನ ಬಾಯಿಗೆ ಹಾಕೊಂಡು ಚೆನ್ನಾಗಿದೆ ಅಂತ ತಿಂದು ಆಫೀಸ್ಗೆ ಓಡೋಗ್ಬಿಡ್ತೀವಿ. ಪ್ರೀತಿ ವೀಕ್ಷಕರೇ, ಇಲ್ಲೇ ಇರೋದು ಹಾನಿಕಾರಕ. ಯಾರು ಇಡ್ಲಿ ತಯಾರು ಮಾಡುವ ಸಂದರ್ಭದಲ್ಲಿ ಆ ಇಡ್ಲಿ ತಟ್ಟೆಯ ಮೇಲೆ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸ್ತಾ ಇದ್ದಾರೋ ಆ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸುವುದರಿಂದ ಹಬೆಯಲ್ಲಿ ಬೇಯಿಸಿದಂತ ಪ್ಲಾಸ್ಟಿಕ್ ಆ ಒಂದು ಕಾರ್ಸಿನೋಜೆನಿಕ್ ಅಂಶವನ್ನ ಇಡ್ಲಿಗೆ ಬಿಟ್ಕೊಡುತ್ತಂತೆ. ಆ ಇಡ್ಲಿಯನ್ನ ನಾವು ತಿಂತೀವಂತೆ, ಅದು ಕ್ಯಾನ್ಸರ್ ಕಾರಕ ಅಂತೆ. ಈ ಕ್ಯಾನ್ಸರ್ ಕಾರಕವನ್ನ ನಾವು ತಿಂದ್ರೆ ನಾವು ಕ್ಯಾನ್ಸರ್ ಪೀಡಿತರ ಮುಂದೆ ಆಗ್ಬೋದು ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರೀತಿ ವೀಕ್ಷಕರೇ, ನಾವು ಈ ರೀತಿಯಾಗಿ ತಯಾರು ಮಾಡಿದ ಇಡ್ಲಿಯನ್ನ ಬಿಡುವುದೇ ಉತ್ತಮ. ಜೊತೆಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ಒಂದು ಸಮಿತಿಯನ್ನ ಮಾಡ್ತೀವಿ, ಇನ್ನೊಂದಷ್ಟು ಪರೀಕ್ಷೆಗಳನ್ನ ಮಾಡ್ತೀವಿ. ಕೊನೆಗೆ ಈ ರೀತಿ ತಯಾರು ಮಾಡತಕ್ಕಂತ ಇಡ್ಲಿ ಕೇಂದ್ರಗಳೇಂದಿವೋ ಅವುಗಳನ್ನ ನಾವು ಬಂದ್ ಮಾಡ್ತೀವಿ, ಫೈನ್ ಹಾಕ್ತಿವಿ, ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತೀವಿ ಎಂಬುದಾಗಿ ಆಲ್ರೆಡಿ
ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ರವರು ಹೇಳಿಕೆಯನ್ನು ನೀಡಿದ್ದಾರೆ. ಪ್ರೀತ ವೀಕ್ಷಕರೇ, ನಾವೆಲ್ಲರೂ ಬಯಸೋಣ ಈ ಕ್ರಮಗಳು ಆದಷ್ಟು ಬೇಗ ಆಗ್ಲಿ ಅಂತ. ಪಬ್ಲಿಕ್ ಎಲ್ಲೋ ಒಂದ್ ಕಡೆ ಧಾವಂತದ ಜೀವನಕ್ಕಾಗಿ ಈ ಇಡ್ಲಿಗಳನ್ನ ತಿಂದು ಹೋಗೋದು ಸಹಜ. ಇಂತಹ ಸಂದರ್ಭದಲ್ಲಿ ಇಡ್ಲಿ ಮಾಡುವವರು ಹೈಜಿನಿಕ್ ನ ಮೇಂಟೈನ್ ಮಾಡದೆ ಮತ್ತೆ ಈ ರೀತಿಯಾದ ವಿಷಕಾರಿಕ ಅಂಶಗಳನ್ನ ನಮ್ಮ ದೇಹಕ್ಕೆ ಸೇರ್ಸೋದಿದೆಯಲ್ಲ, ಇದು ಬಹಳ ಅನ್ಯಾಯ ಅಂತಕ್ಕಂಥದ್ದನ್ನ ನಾವು ನೋಡ್ಲೇಬೇಕಾಗತ್ತೆ, ಜೊತೆಗೆ ವಿರೋಧಿಸಲೇಬೇಕಾಗತ್ತೆ. ಪ್ರೀತ ವೀಕ್ಷಕರೇ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆ ದಿಸೆಯಿಂದಾಗಿ ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡಿ, ಹಾಗೂ ಎಷ್ಟೋ ಜನಕ್ಕೆ ಈ ವಿಡಿಯೋ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಜೊತೆಗೆ ಈ ರೀತಿಯಾದ ಇಡ್ಲಿಯನ್ನ ನೀವೇನ ತಿಂದಿದ್ದೀರಾ ಅಥವಾ ಮಾಡೋದನ್ನ ನೋಡಿದೀರಾ, ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.